ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಇಂದಿನ ಈ ಸಂಚಿಕೆಗೆ ಸುಸ್ವಾಗತ. ಎಲ್ಲರಿಗೂ ವೆಲ್ಕಮ್. ಇಂದಿನ ಈ ಸಂಚಿಕೆಯಲ್ಲಿ ಏನು ಮೊನ್ನೆ ನಡೆದಂತಹ ಸಚಿವ ಸಂಪುಟದಲ್ಲಿ 50% ಮೀಸಲಾತಿಯ ಅನ್ವಯ ನಾವು ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ತೀವಿ ಅಂತ ಹೇಳಿ ಸಚಿವ ಸಂಪುಟದಲ್ಲಿ ಸಿಎಂ ಅವರು ಒಂದು ತೀರ್ಮಾನ ಕೈಗೊಂಡ್ರು. ಅದರ ಅನ್ವಯ ಒಬ್ಬ ಸಚಿವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆ ಏನಂತ ನಾವು ನೋಡ್ತಾ ಹೋಗೋಣ ಬನ್ನಿ. 6% ಮೀಸಲಾತಿ ಹುದ್ದೆಗಳನ್ನು ಬ್ಯಾಕ್ಲಾಗ್ ಆಗಿ ಪರಿಗಣನೆ. ಸಚಿವರಾದಂತಹ ಮಹದೇವಪ್ಪನವರು ಈ ಮಾತನ್ನ ಹೇಳಿದ್ದಾರೆ. ಬನ್ನಿ ಹಾಗಾದ್ರೆ ಏನಂತ ನಾವು ನೋಡ್ತಾ ಹೋಗೋಣ. ಸಚಿವ ಸಂಪುಟದಲ್ಲಿ ತೆಗೆದುಕೊಳ್ಳಲಾಗಿರುವಂತಹ 56,000 ಹುದ್ದೆಗಳ ನೇಮಕಾತಿಯ ಆಯ್ಕೆ ಪ್ರಕ್ರಿಯೆ ಅಂತ್ಯಗೊಳ್ಳುವುದಕ್ಕೂ ಮುನ್ನ ಒಳ ಮೀಸಲಾತಿ ಜಾರಿಗೊಳಿಸಲು ಸರ್ಕಾರ ಬದ್ಧ ಹಾಗೂ ಬಾಕಿ ಇರುವ 6% ಮೀಸಲಾತಿ ಹುದ್ದೆಗಳನ್ನು ಬ್ಯಾಕ್ಲಾಗ್ ಹುದ್ದೆಗಳನ್ನಾಗಿ ಮೀಸಲಿಡಲಾಗುವುದು ಎಂದು ಆಹಾರ ಸಚಿವ KH ಮುನಿಯಪ್ಪ ಅವರು ತಿಳಿಸಿದರು. ಸರ್, ಹಾಗಾದ್ರೆ ಯಾವ ರೀತಿ ಇದು ಪ್ರೊಸೆಸ್ ನಡೀತದೆ ಅನ್ನೋದಾದ್ರೆ 100 ಪೋಸ್ಟನ್ನು ನಾವು ಕಾಲ್ಫರ್ಮ್ ಮಾಡಿದ್ದೀವಿ, ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದೀವಿ ಅಂದರೆ ಅದರಲ್ಲಿ 6 ಪೋಸ್ಟನ್ನು ಬ್ಯಾಕ್ಲಾಗ್ ಹುದ್ದೆಯಾಗಿ ಒಂದು ಮೀಸಲಿಡ್ತಾರೆ. ಮಾನ್ಯ ನ್ಯಾಯಾಲಯದ ತೀರ್ಪಿನ ಅನ್ವಯ ಏನು ಒಳ ಮೀಸಲಾತಿ ಅಥವಾ 56% ಮೀಸಲಾತಿ ಹೆಚ್ಚಳದಿಂದ ಆಗಿರುವಂತಹ ಕಾನೂನು ತೊಡಕು ಏನು ಬಗೆಹರಿದ ಮೇಲೆ ಆ ಅನ್ವಯ ಏನು ತೀರ್ಪು ಅನ್ವಯ ಆಗುತ್ತೋ, ಆಯ್ತಪ್ಪ ನೀವು 56% ನೀವು ಕೇಂದ್ರಕ್ಕೆ ಅನುಮೋದನೆ ಆಯಿತು, 9ನೇ ಶೆಡ್ಯೂಲಲ್ಲಿ ಸೇರ್ಪಡೆ ಆಯಿತು, ಕ್ಲಿಯರ್ ಆಗಿ ಏನು ಪ್ರಾಬ್ಲಮ್ ಇಲ್ಲಂಗೆ ಆಯ್ತು ಅಂದರೆ ಆ 6% ಆ 6 ಹುದ್ದೆಗಳನ್ನು ಯಾರಿಗೆ ಆಯ್ಕೆಯಾಗಿರ್ತಾರೋ ಅವರಿಗೆ ನೀಡ್ಲಾಕತ್ತಿ, ಆರ್ಡರ್ ಕಾಪಿಯನ್ನು ಇಶ್ಯೂ ಮಾಡ್ಲಾಕತ್ತಿ. ಹಾಗಾದರೆ ವಿಧಾನಸೌಧದಲ್ಲಿ ಶುಕ್ರವಾರ ಸಚಿವ RB ತಿಮ್ಮಾಪುರ ಅವರ ಜೊತೆಗೂಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಇವರು, ಕಳೆದ ಕೆಲ ತಿಂಗಳಿಂದ ನೇಮಕಾತಿ ಸಮಸ್ಯೆ ಆಗಿರ್ಬೋದು ಎಂಬ ಕಾರಣಕ್ಕಾಗಿ ಸಮಸ್ಯೆ ಆಗಿದೆ, ಅದು ಆಗಬಾರ್ದಂಥ ಕಾರಣಕ್ಕಾಗಿ ಸಚಿವ ಸಂಪುಟ ಸಭೆಯಲ್ಲಿ 50% ಮೀಸಲಾತಿ ಅಡಿ 56,432 ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಗೆ ಚಾಲನೆ ನೀಡಲು ನಿರ್ಧರಿಸಲಾಗಿದೆ ಅಂತೇಳಿ KH ಮುನಿಯಪ್ಪ, ಆಹಾರ ಸಚಿವರಾದಂತಹ KH ಮುನಿಯಪ್ಪ ಸರ್ ಅವರು ಹೇಳಿಕೆಯನ್ನು ನೀಡಲಾಗ್ತದೆ. ಯಾವ ರೀತಿ 6% 6 ಹುದ್ದೆಗಳನ್ನು ಬ್ಯಾಕ್ಲಾಗ್ ಆಗಿ ಪರಿಗಣನೆ ಮಾಡ್ಲಕತ್ತಿ ಹಂಗಾದ್ರೆ ಅನ್ನೋದಾದರೆ ನೋಡಿ, 6% ಹುದ್ದೆಯನ್ನು ಕಾಯ್ದಿರಿಸಿ ನೇಮಕಾತಿಯನ್ನು ಪ್ರಾರಂಭ ಮಾಡ್ಬೋದು ಅಂತೇಳಿ ಮೊನ್ನೆ ಸಚಿವ ಸಂಪುಟದಲ್ಲಿ ಆಯಿತು. ವಿವಿಧ ಇಲಾಖೆಗಳಲ್ಲಿದ್ದ 56,432 ಹುದ್ದೆಗಳನ್ನು ಕಾಲಮಿತಿಯಲ್ಲಿ ಭರ್ತಿ ಮಾಡಲು ನಿರ್ಧರಿಸಿರುವ ಸರ್ಕಾರ ಪರಿಶಿಷ್ಟ ಸಮುದಾಯಕ್ಕೆ 6% ಹೆಚ್ಚಿಸಿರುವ ಮೀಸಲಾತಿಯ ಪ್ರಮಾಣದ ಹುದ್ದೆಗಳನ್ನು ಕಾಯ್ದಿರಿಸಿ ಪ್ರಕ್ರಿಯೆಯನ್ನು ಆರಂಭಿಸಲಿದೆ. ಖಾಲಿ ಹುದ್ದೆಗಳ ನೇಮಕಾತಿಯನ್ನು 30 ದಿನದೊಳಗೆ ಪೂರೈಸುವ ಬಗ್ಗೆ ಗುರುವಾರ ನಡೆದ ಸಚಿವ ಸಂಪುಟ ಸಭೆ ತೀರ್ಮಾನ ಕೈಗೊಂಡಿತ್ತು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮೀಸಲಾತಿಯನ್ನು 2022ರಲ್ಲಿದ್ದಂತೆ 18%ಕ್ಕೆ ಸೀಮಿತಗೊಳಿಸಿ ನೇಮಕಾತಿ ಪ್ರಕ್ರಿಯೆ ನಿರ್ಧರಿಸಲಾಗಿದೆ. ಏನು ಸರ್ 18% ಅಂದರೆ SC ಅವರಿಗೆ 15%, STಗೆ 3%, ಟೋಟಲ್ 18% ಅನ್ವಯ ನಾವು ನೇಮಕಾತಿ ಪ್ರಕ್ರಿಯೆ ಆರಂಭಿಸಲು ನಿರ್ಧರಿಸಿತ್ತು. BJP ಅದು ಬೇಡ ನಮಗೆ, ಅವರ ಆಡಳಿತದಲ್ಲಿ ಪರಿಶಿಷ್ಟ ಜಾತಿಯ ಮೀಸಲಾತಿ ಪ್ರಮಾಣವನ್ನು 15% 17%ಕ್ಕೆ ಹೆಚ್ಚಿಗೆ ಮಾಡಿದ್ದು BJP ಆಡಳಿತ ಸರ್ಕಾರ. ಇದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. 3% 7%ಕ್ಕೆ ಹೆಚ್ಚಿಸಿ ಆದೇಶ ಹೊರಡಿಸಲಾಗಿತ್ತು. ಇದರಿಂದಾಗಿ ರಾಜ್ಯದ ಒಟ್ಟು ಮೀಸಲಾತಿ ಪ್ರಮಾಣ 56ಕ್ಕೆ ಏರಿಕೆಯಾಗಿತ್ತು. ನಿಮಗೆಲ್ಲ ಅಂತ ಗೊತ್ತಿರುವಂತಹ ವಿಚಾರ ಇದು. ಪರಿಶಿಷ್ಟರಿಗೆ 6% ಹುದ್ದೆಯನ್ನು ಕಾಯ್ದಿರಿಸಿ ಯಾವ ರೀತಿ ಸರ್ ಇದಂತಂದರೆ ಯಾವ ರೀತಿ ಆಗುತ್ತೆ ಅನ್ನೋದಾದರೆ ನೋಡ್ತಾ ಹೋಗೋದಾದರೆ ಮೀಸಲಾತಿ ಪ್ರಮಾಣವನ್ನು 50%ಕ್ಕಿಂತ ಹೆಚ್ಚಿಸಬಾರದು ಎಂದು ಸುಪ್ರೀಂ ಕೋರ್ಟು ನೀಡಿದ ತೀರ್ಪನ್ನು ಉಲ್ಲೇಖಿಸಿದ್ದ ಕೆಲವರು ಸರ್ಕಾರದ ಆದೇಶವನ್ನು ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದರು. ಹಾಗಾಗಿ ಇದು ಸ್ವಲ್ಪ ನೆನೆಗುದಿಗೆ ಬಿದ್ದಿತ್ತು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮೀಸಲಾತಿ ಪ್ರಮಾಣವನ್ನು ಹಿಗ್ಗಿಸಿ ಒಟ್ಟು ಮೀಸಲಾತಿ ಪ್ರಮಾಣವನ್ನು 50% 56ಕ್ಕೆ ಹೆಚ್ಚಿಸಿದ್ದ ಕಾಯ್ದೆ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಮುಂದಿನ ವಿಚಾರಣೆಯವರೆಗೂ ಯಾವುದೇ ಕ್ರಮ ಕೈಗೊಳ್ಳಬಾರದು ಎಂದು ಹೈಕೋರ್ಟ್ ಕೂಡ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನವನ್ನು ಮಾಡಿದೆ. ಹೀಗಾಗಿ ಮೀಸಲಾತಿ ಪ್ರಮಾಣ ಹೆಚ್ಚಳ ಹಾಗೂ ಮೀಸಲಾತಿ ಕುರಿತು ಸರ್ಕಾರದ ಆದೇಶಗಳಿದ್ದರೂ ನೇಮಕಾತಿಗೆ ತಡೆಯಾಗಿತ್ತು. ಈ ಎಲ್ಲ ಬೆಳವಣಿಗೆಗಳನ್ನು ಗಮನದಲ್ಲಿಟ್ಟುಕೊಂಡು ಇತ್ತೀಚೆಗೆ ಧಾರವಾಡದಲ್ಲಿ ನಡೆದಂತಹ ಬೃಹತ್
ಉದ್ಯೋಗಾಕಾಂಕ್ಷಿಗಳ ಪ್ರತಿಭಟನೆಯನ್ನು ಮನಗಂಡಂತಹ ಸರ್ಕಾರ ಗುರುವಾರ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ನ್ಯಾಯಾಲಯದ ಅಂತಿಮ ಆದೇಶಕ್ಕೆ ಒಳಪಟ್ಟು ಪರಿಶಿಷ್ಟ ಜಾತಿಗೆ 2%, ಪಂಗಡಕ್ಕೆ 4% ಹುದ್ದೆಗಳನ್ನು ಕಾಯ್ದಿರಿಸಿ ಉಳಿದ ಹುದ್ದೆಗಳನ್ನು ಭರ್ತಿ ಮಾಡಲು ನಿರ್ದೇಶಿಸಲಾಗಿದೆ. ಉದಾಹರಣೆಗೆ ಒಂದು ಇಲಾಖೆಯಲ್ಲಿ 1000 ಹುದ್ದೆಗಳನ್ನು ಭರ್ತಿ ಮಾಡಿದರೆ 60 ಹುದ್ದೆಗಳನ್ನು ಕಾಯ್ದಿರಿಸಿ ಕೋರ್ಟ್ ಆದೇಶ ನಂತರ ಭರ್ತಿ ಮಾಡಲಾಗತ್ತೆ ಅಂತೇಳಿ ಸಚಿವ ಸಂಪುಟದಲ್ಲಿ ತೀರ್ಮಾನವನ್ನು ಕೈಗೊಂಡು ಎಲ್ಲರ ಸಹ ಒಮ್ಮತದಿಂದ ಈ ಆದೇಶಕ್ಕೆ ಎಲ್ಲರೂ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಆದರೆ ಇತ್ತೀಚಿನ ಈ 1 ದಿನ ಅಥವಾ 2 ದಿನಗಳಲ್ಲಿ ಪ್ರತ್ಯೇಕವಾಗಿ ಕೆಲವು ಸಚಿವರು ಒಂದು ಸಭೆಯನ್ನು ನಡೆಸಿ 15% ಮೀಸಲಾತಿಯಲ್ಲೇ ಒಂದು ಒಳ ಮೀಸಲಾತಿಯನ್ನು ರೋಸ್ಟರ್ ಬಿಂದುವನ್ನು ನಾವು ಮಾಡಬೇಕಂತೇಳಿ ತೀರ್ಮಾನ ಕೈಗೊಳ್ಳಲಾಗಿದೆ. ಏನು ಸರ್ ಅಂತಂದರೆ, ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿರುವ 101 ಜಾತಿಗಳನ್ನು 3 ಗುಂಪುಗಳಾಗಿ ವರ್ಗೀಕರಿಸಿ 17% ಒಳ ಮೀಸಲಾತಿಯನ್ನು ಮಾಡಲಾಗಿತ್ತು. ಅದರಲ್ಲಿ ನೋಡಿ, ಒಟ್ಟು ಹುದ್ದೆಗಳು 24,300 ಆರ್ಥಿಕ ಇಲಾಖೆ ಅನುಮೋದನೆ ಪಡೆಯಬೇಕಿರುವ ಹುದ್ದೆಗಳು. ಇಷ್ಟು ದಿನ ಆರ್ಥಿಕ ಇಲಾಖೆ ಅನುಮೋದನೆಯನ್ನು ನೀಡಿದೆ ಅಂತೇಳಿ ಸರ್ಕಾರ ಸುಳ್ಳು ಹೇಳ್ತಾ. ಹಾಗಾದರೆ ನೋಡಿ, KEM 915 ಹುದ್ದೆಗಳು ನೇಮಕಾತಿ ಪ್ರಕ್ರಿಯೆಯಲ್ಲಿದ್ದರೆ ಅಂತಿಮ ಹಂತದ ಭರ್ತಿ 3,755, KPSCದು 654, ಟೋಟಲ್ 4,409 ಹುದ್ದೆಗಳು ಅವ್ರು ತೋರಿಸಿದ್ದಾರೆ. ಒಟ್ಟು 32,132 ಅಧಿಸೂಚನೆ ಹೊರಡಿಸಬೇಕಾದಂತಹ ಹುದ್ದೆಗಳು ಕಲ್ಪಿಸಲು ರಾಜ್ಯ ಸರ್ಕಾರ ಹೊರಡಿಸಿದ್ದ ಆದೇಶವನ್ನು ಪ್ರಶ್ನಿಸಿ ಕೆಲವರು ಹೈಕೋರ್ಟ್ ಮೆಟ್ಲೇರಿದ್ರು. ಈ ಆದೇಶಕ್ಕೆ ಹೈಕೋರ್ಟ್ ತಡೆಯಾಜ್ಞೆಯನ್ನು ನೀಡಿತ್ತು. ಎಲ್ಲ ನೇಮಕಾತಿ ಪ್ರಕ್ರಿಯೆಗಳು ಕೂಡ ತಡೆ ಬಿದ್ದಿತ್ತು. ಇದಕ್ಕೆ ಕಾನೂನು ಬಲ ನೀಡಲು ಕರ್ನಾಟಕ ಅನುಸೂಚಿತ ಜಾತಿ, ಅನುಸೂಚಿತ ಬುಡಕಟ್ಟು ವರ್ಗೀಕರಣ ಏನಿದೆಯೋ ಕಾಯ್ದೆಯನ್ನು ರಾಜ್ಯ ಸರ್ಕಾರ ಜಾರಿಗೆ ತಂದಿದೆ. ಆದರೆ ನ್ಯಾಯಾಲಯದ ಪ್ರಕರಣ ಇತ್ಯರ್ಥವಾಗುವವರೆಗೂ ಇಂದಿನಂತೆ 15% ಒಳ ಮೀಸಲಾತಿ ಪ್ರಕಾರ ಹುದ್ದೆಗಳನ್ನು ಭರ್ತಿ ಮಾಡಲಾಗುತ್ತದೆ. ಹಿಂದುಳಿದ ವರ್ಗಗಳಿಗೂ ಸೇರಿ ಇರುವ 50% ಮೀಸಲಾತಿ ಆಧಾರದಲ್ಲಿ ಮುಂದಿನ 30 ದಿನಗಳೊಳಗಾಗಿ ನೇರ ನೇಮಕಾತಿ ಪ್ರಕ್ರಿಯೆಯಡಿ 56,432 ಹುದ್ದೆಗಳನ್ನು ಭರ್ತಿ ಮಾಡಲಾಗುತ್ತದೆ ಅಂತೇಳಿ ಮೊನ್ನೆ ಕಾನೂನು ಸಚಿವರಾದಂತಹ ಪಾಟೀಲ್ ಸಾಹೇಬ್ರವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಇನ್ನು 30 ದಿನದೊಳಗಾಗಿ ಎಲ್ಲ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭಗೊಳ್ಳಲೇಬೇಕು. ಯಾವುದೇ ನೀವು ಆಲೋಚನೆಯನ್ನು ಮಾಡದೆ ಸಚಿವ ಸಂಪುಟದಲ್ಲಿ ಏನು ತೀರ್ಮಾನವನ್ನು ಕೈಗೊಂಡಿದ್ದೀರಾ ಅದರ ಮುಖಾಂತರವಾಗಿ ನೀವೆಲ್ಲ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಬೇಕು. ಉದ್ಯೋಗಾಕಾಂಕ್ಷಿಗಳಿಗೆ ಅನುವು ಮಾಡಿಕೊಡಬೇಕು, ಒಂದು ಒಳ್ಳೆಯದು ಮಾಡಬೇಕಂತೇಳಿ ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.